ಅವ್ರು ತುಂಬಾ ಸಲ ಹೇಳೋರು, ನನ್ನ ಅಷ್ಟು ಕನಸಲ್ಲಿ ಶ್ರೀನಿವಾಸ ಬಂದಿದ್ದಕ್ಕೂ ಬೆಡ್ರ ಕಣ್ಣಪ್ಪ ನಾವು ಮೊದಲನೇ ಸಿನಿಮಾ ಅಂತ ಹೇಳ್ತೀವಿ, ಅವ್ರ ತರ ಮೇಲೆ ಮೊದಲ ಕಾಣಿಸ್ಕೊಂಡು ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ ಬಂದಿರೋದು. ಇನ್ನೊಂದ್ಸಲ ಹಾಡೋದು ಖಂಡಿತ ಹಾಡ್ತೀನಿ. ಅದು ನೀವು ಹೆಂಗ್ ಕೇಳಿದಿರಿ ಅದಕ್ಕೆ? ಟೇಪ್ ರೆಕಾರ್ಡ್ ಅಲ್ಲಿ ಕೇಳಿದೆ, ಒಂದ್ಸಲ ಥಿಯೇಟರ್ ಅಲ್ಲಿ ಕೇಳಿ ನಿಮ್ಗೆ. ಸೊ ಅದನ್ನ ಥಿಯೇಟರ್ ಅಲ್ಲಿ ಹಾಕಿದಾಗ ಕ್ಲಾರಿಟಿ ಇತ್ತು. ಸೊ ರೆಕಾರ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತು. ಅವಾಗ ಅಣ್ಣವರು ಎಸ್ ಪಿ ಅವ್ರಿಗೆ ದಯಮಾಡಿ ನನ್ನ ಕ್ಷಮಿಸ್ಬೇಕು, ಎಸ್ ಪಿ ಘಟನೆ ಹೇಳ್ಬಿಟ್ಟು ಅಣ್ಣವ್ರು ಹೇಳೋರು, ಅಧಿಕಾರ ಅನ್ನೋದು ಬಹಳ ಕ್ರೂರ, ಅದು ನಮಗೆಲ್ಲರೂ ಬೇಕು. ನಾನು ಚುನಾವಣೆಗೆ ನಿಂತರೆ ನನ್ನ ವಿರುದ್ಧ ಓಟ್ ಹಾಕೋರು ಯಾರು? ಅವರು ನನ್ನ ಅಭಿಮಾನಿಗಳೇ. ನನ್ನ ಪರವಾಗಿ ಓಟ್ ಹಾಕೋರು ಯಾರು? ಅವರು ನನ್ನ ಅಭಿಮಾನಿಗಳೇ. ನೀವು ರಾಜಕೀಯಕ್ಕೆ ಬನ್ನಿ ಅಂತ ಕೇಳ್ತಾ ಇಲ್ಲ. ನಾವು ಕಲಾರಂಗದ ಪ್ರತಿನಿಧಿಯಾಗಿ ನೀವು ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿ. ನಾನು ಮಹಾಭಾರತ ಓದಿದ್ದೀನಿ ಶಂಕರೇಗೌಡ್ರೆ. ಅಧಿಕಾರ ಅನ್ನೋದು ಯಾರನ್ನ ಆಗಲಿ ದಾರಿ ತಪ್ಪಿಸುತ್ತೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ನಟ ಸಾರ್ವಭೌಮ ಅಂತಾನೆ ಅಂತೀವಿ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕಲಿಕೆ ಆಸಕ್ತಿ ಆಸಕ್ತಿ ತುಂಬಾ ಇತ್ತು. ಈ ಪ್ರಾರಂಭದಿಂದ ಹೇಳ್ತಾ ಬಂದಾಗ ಯಾವುದೇ ವಿಚಾರ ಆದ್ರೂ ಕೂಡ ಸೂಕ್ಷ್ಮ ಅವಲೋಕನ ಮಾಡ್ತಾ ಇದ್ರು. ಅದು ನಂಗೆ ಬಹಳ ಅಣ್ಣವ್ರ ಬಗ್ಗೆ ಒಂಥರ ನೆನ್ಪು ಮಾಡ್ಕೊಳ್ಳೋ ಸಂಗತಿಗಳು ಅಂತ ಅನ್ಸೋದು. ಅದು ಅವ್ರಿಗೆ ಜೀವನದಲ್ಲಿ ಎರಡು ಬಹಳ ಕನಸುಗಳು ಅಂತ ಹೇಳ್ತಾರೆ, ನಮ್ಮನ್ನು ಕಾಡಿಸುವ ಕನಸುಗಳು ಅಂತ ಹೇಳ್ತಾರಲ್ಲ. ಅಣ್ಣವರು 12ನೇ ವಯಸ್ಸಲ್ಲಿದ್ದಾಗ ಒಂದು ಕನಸು ಬಿತ್ತಂತೆ ಅವ್ರಿಗೆ, ದೊಡ್ಡ ಬಾಲಾಜಿಯ ವಿಗ್ರಹ. ಅವ್ರಿಗೂ ತಿರುಪ್ತಿ ಕಲ್ಪನೆ ಇರಲಿಲ್ಲ 12ನೇ ವಯಸ್ಸಲ್ಲಿ. 100 ಹಾರಗಳನ್ನ ಹಾಕೊಂಡಿದ್ದಾರೆ. ವಿಗ್ರಹ ದೊಡ್ಡ ವಿಗ್ರಹ ಅದು. ನಿನಗೆ ಯಾವ ಹಾರ ಬೇಕು ಅಂತ ಕೇಳ್ತಾರೆ. ಅದು ಏನು ಅಂತ ಕೊಟ್ಟು ಕೊನೆಗೆ ತುಳಸಿ ಹಾರವನ್ನು ತೆಗೆದು ರಾಜ್ಕುಮಾರ್ ಕೈಯಲ್ಲಿ ಕೊಡ್ತಾರೆ. ಇದು 12ನೇ ವಯಸ್ಸಲ್ಲಿ ಬಿದ್ದ ಕನಸು. ಅದೊಂಥರ ಹಾಂಟಿಂಗ್ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ಅದೊಂಥರ ಕಾಡ್ತಾ ಇರೋ ಕನಸು ಅಂತ. ಅವಾಗ ರಂಗಭೂಮಿಲಿ ಇದ್ರು ಅನ್ಸುತ್ತೆ. ಇಲ್ಲ, 12ನೇ ವಯಸ್ಸಲ್ಲಿ ಏನೂ ಇಲ್ಲ. ಅವ್ರ ತಂದೆ ರಂಗಭೂಮಿಲಿ ಇದ್ರು ಅಷ್ಟೇ. ಅವ್ರಿಗೆ ಎಲ್ಲ ಒಂದ್ ಕಡೆ ತಿರುಪ್ತಿ, ಶ್ರೀನಿವಾಸ ಕಲ್ಪನೆ ಇನ್ನು ಇಲ್ಲದೆ ಇರೋ ವಯಸ್ಸಲ್ಲಿ ಯಾಕೆ ಈ ತರದ ಕನಸು ಬಿತ್ತು ಅಂತ ಬಹಳ ಅನ್ಕೊಳ್ತಾ ಇದ್ರಂತೆ. ಆಮೇಲೆ ಕೃಷ್ಣ ದೇವರಾಯದಲ್ಲಿ ತಿರುಪ್ತಿ ಒಂದು ಸೆಟ್ ಹಾಕಿ ಶೂಟಿಂಗ್ ಮಾಡುವ ಒಂದು ಸೌಭಾಗ್ಯ ಎಲ್ಲ ಬಂತು. ಕಳ್ಳಿಂಕರ ಸಿನಿಮಾ ಮಾಡುವಾಗ ಆರ್ ನಾಗೇಂದ್ರ ರಾಯರು ಇವ್ರ ಜೊತೆ ಪಾತ್ರ ಮಾಡ್ತಾರೆ. ಆರ್ ನಾಗೇಂದ್ರ ಅವ್ರ ಪಾತ್ರ ಮಾಡುವಾಗ ಅಣ್ಣ ಬಹಳ ಚೆನ್ನಾಗಿ ಹೇಳೋರು, ಈ ಪಟ್ಟಣದಲ್ಲಿ ಇಡ್ಲಿ ವಡೆ ಕಟ್ಟಿಕೊಡು ತಿಂಡಿ ಅಂತ ಅಂದ್ರು. ಸೆಟ್ ಅಲ್ಲಿ ಪಟ್ಟಣದಲ್ಲಿ ಇಡ್ಲಿ ವಡೆ. ನಾಗೇಂದ್ರ ಅವ್ರು ಬಹಳ ದೊಡ್ಡ ನಟರು ಆ ಕಾಲಕ್ಕೆ. ಅವರು ಕನ್ನಡ ಚಿತ್ರದ ಅವ್ರು ನಮ್ ಜೊತೆ ಕುತ್ಕೊಂಡು ಇಡ್ಲಿ ವಡೆ ತಿನ್ಕೊಂಡು ನಾಗೇಂದ್ರ ರಾಯರು, ಮುತ್ತುರಾಜ ಏನೇನ್ ಪಾತ್ರ ಎಲ್ಲ ಮಾಡ್ಬಿಟ್ಟಿದೀಯ ನೀನು, ಈ ಶ್ರೀನಿವಾಸನ ಪಾತ್ರ ಅವ್ನು ಮಾಡ್ಬೇಕಯ್ಯ ನೀನು. ಅಣ್ಣವ್ರಿಗೆ ಇದು ಬಹಳ ಅನಿಸ್ತಾ ಇತ್ತು. ಅಂದ್ರೆ ನಾಗೇಂದ್ರ ಅವರಂತ ದೊಡ್ಡ ಕಲಾವಿದರು ಹೇಳಿದ್ದಾರೆ ಶ್ರೀನಿವಾಸನ್ ಪಾತ್ರ ಮಾಡ್ಬೇಕು ಅಂತ ಹೇಳಿ. ಅದು ಪಾರ್ವತಮ್ಮನ ಸೋದರರೇ ಆ ಸಿನಿಮಾ ಮಾಡಿದ್ರು. ಶ್ರೀನಿವಾಸ್ ಕಲ್ಯಾಣ ಅವರು ನಾಟಕ ಮಾಡ್ತಾ ಇದ್ರು. ಮತ್ತು ಮೊದಲನೇ ಸಲ ಶ್ರೀನಿವಾಸ್ ಕಲ್ಯಾಣ ಬಂತಲ್ಲ, ಅದರಲ್ಲಿ ರಾಜ್ಕುಮಾರ್ ಸಪ್ತಋಷಿಗಳಲ್ಲಿ ಒಬ್ಬರಾಗಿ ಪಾತ್ರ ಮಾಡಿದ್ರು. ಹಂಗಾಗಿ ಅವ್ರಿಗೆ ಅವ್ರು ತುಂಬಾ ಸಲ ಹೇಳೋರು, ನನ್ನ ಅಷ್ಟು ಕನಸಲ್ಲಿ ಶ್ರೀನಿವಾಸ ಬಂದಿದ್ದಕ್ಕೂ ಬೆಡ್ರ ಕಣ್ಣಪ್ಪ ನಾವು ಮೊದಲನೇ ಸಿನಿಮಾ ಅಂತ ಹೇಳ್ತೀವಿ, ಅವ್ರ ತರ ಮೇಲೆ ಮೊದಲ ಕಾಣಿಸ್ಕೊಂಡು ಶ್ರೀನಿವಾಸ ಕಲ್ಯಾಣ ಸಿನಿಮಾದಲ್ಲಿ. ಹೌದು, ಸಪ್ತಋಷಿಗಳಲ್ಲಿ ಒಬ್ಬರು ಪಾತ್ರವನ್ನು ಬೆಡ್ರ ಕಣ್ಣಪ್ಪಕ್ಕಿಂತ ಮೊದಲು ಬೆಡ್ರ ಕಣ್ಣಪ್ಪದಲ್ಲಿ ಮುಂದೆ ಬಂದಿದೆ ಶ್ರೀನಿವಾಸ ಕಲ್ಯಾಣ. ಅಮೀರ್ ಬೈ ಕರ್ನಾಟಕ ಎಲ್ಲ ಈ ಸಿನಿಮಾದಲ್ಲಿ ಹಾಡು ಹೇಳಿದ್ದಾರೆ. ಮಹಾತ್ಮ ಪಿಕ್ಚರ್ಸ್ ನ ಶ್ರೀನಿವಾಸ ಕಲ್ಯಾಣ. ಅದಾದ್ಮೇಲೆ ನಾನು ಶ್ರೀನಿವಾಸ ಕಲ್ಯಾಣ ಮಾಡ್ಬೇಕು ಅಂತ ಹೇಳಿ ಈ ನಾಟಕವನ್ನ ಇಟ್ಕೊಂಡು ಅವರು ಸಿನಿಮಾ ಮಾಡೋದು. 74ನೇ ಇಸ್ವಿನಲ್ಲಿ ಈ ಸಿನಿಮಾ ಬಂತು. 74ನೇ ಇಸ್ವಿನಲ್ಲಿ ಬಹಳ ವಿಭಿನ್ನ ಸಿನಿಮಾ. 2 ಕನಸು ಅದೇ ವರ್ಷ ಬಂದಿದ್ದು, ಸಂಪತ್ ಗೋಪಾಲ್ ಅದೇ ವರ್ಷ ಬಂದಿದ್ದು. ಸೊ ಆ ವರ್ಷ ಬಂದ 4 ರಾಜ್ಕುಮಾರ್ ಸಿನಿಮಾಗಳು ಸೂಪರ್ ಹಿಟ್ ಮತ್ತು ಬಹಳ ವಿಭಿನ್ನವಾದಂತಹ ಸಿನಿಮಾಗಳು. ಶ್ರೀನಿವಾಸ ಕಲ್ಯಾಣಕ್ಕೆ ಸಂಬಂಧಪಟ್ಟಿದ್ದು ಒಂದು ಕಥೆ ಹೇಳ್ಬೇಕು. ಒಂದು ಅದರಲ್ಲಿ ವಜ್ರಮುನಿ ದುರ್ವಾಸ ಪಾತ್ರ ಬರ್ತಾರೆ. ಅದು ಎದೆ ಒದಿಬೇಕು. ಅದು ಕಥೆನಲ್ಲೂ ಮೂಲ ಕಥೆಯಲ್ಲಿರೋದು. ವಜ್ರಮುನಿಗೆ ಅಣ್ಣವರು ಎದೆ ಒದಿಯೋದು ಎಲ್ಲಾದ್ರೂ ಉಂಟೆ, ಜನರನ್ನು ಸುಮ್ಮನೆ ಬಿಟ್ಟಾಗೆ ಈ ಸೀರೆನ ತೆಗಿಯೋಣ ಅಂತ.
ಅಣ್ಣವ್ರು ಇಲ್ಲ, ಮೂಲ ಕಥೆನಲ್ಲಿ ಇರೋದೇ ಹೇಗೆ, ನಾನು ಬದಲಾಯಿಸಬಾರ್ದು, ಹಾಗೆ ಇಟ್ಕೊಳ್ಳೋಣ ಅಂತ ಮಾಡಿದ್ರು. ಎರಡನೇದು ಸರೋಜದೇವಿ ಲಕ್ಷ್ಮಿಯ ಪಾತ್ರದಲ್ಲಿ ಪದ್ಮಾವತಿ ಪಾತ್ರವನ್ನ ಮಂಜುಳಾ ಮಾಡಬೇಕು ಅನ್ನೋದು ಪಾರ್ವತಮ್ಮನವರ ಆಸೆ. ಯಾಕೆ ಅಂತಂದ್ರೆ ಇಷ್ಟೊತ್ತಿಗಾಗ್ಲೇ ಭರತನಾಟ್ಯದಲ್ಲಿ ಶ್ರೀನಿವಾಸ್ ಕಲ್ಯಾಣವನ್ನ ಮಂಜುಳಾ ಮಾಡಿದ್ರು. ಅದರಲ್ಲಿ ಪದ್ಮಾವತಿ ಪಾತ್ರವನ್ನು ಅವ್ರು ಮಾಡಿದ್ದನ್ನ ನೋಡಿದ್ರು. ಸೊ ಹೀಗಾಗಿ ಅವರು ಭರತನಾಟ್ಯ ಸಂದರ್ಭದಲ್ಲೇ ಅಣ್ಣವ್ರು ಹೋಗಿ ಮಂಜುಳನ್ನ ಭೇಟಿ ಮಾಡಿ ಅವರನ್ನ ಆಯ್ಕೆ ಮಾಡ್ಕೊಂಡ್ರು. ಹೀಗಾಗಿ ಪದ್ಮಾವತಿ ಪಾತ್ರವನ್ನು ಬಹಳ ಅದ್ಭುತವಾಗಿ ಮಾಡಿದ್ರು. ಅದರಲ್ಲಿ ಒಂದು ಹಾಡಿದೆ, ಪ್ರಭುಜಿ ಬಾಲಾಜಿ, SP ಬಾಲಸುಬ್ರಹ್ಮಣ್ಯಂ ಹಾಡಿದ್ದು. ಅಣ್ಣವ್ರು ಬಹಳ ಇಷ್ಟವಾದ, ರಂಗಭೂಮಿಯಲ್ಲೂ ಇದೆ ಇದು. ಈ ಹಾಡು ಮೂಲತಃ ರಂಗಭೂಮಿನಲ್ಲೂ ಇದೆ. SP ಹಾಡಿದ್ರು. ಅದನ್ನ ಅವಾಗೆಲ್ಲ ನಿಮ್ಗೆ ಟೇಪ್ ರೆಕಾರ್ಡ್ ಮಾಡಿ ಕೇಳೋದು ಬೇರೆ ಇದರಲ್ಲಿ. ಹಾಗೆ ಹಾಡಿದ್ರೆ ಅಣ್ಣವ್ರಿಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಪೌಡಿಸು ಪರಮಾತ್ಮ ಹಾಡು, ಪೌಡಿಸು ಪರಮಾತ್ಮ ಹಾಡು. ಆಮೇಲೆ ಸರಿ SP ಬಾಲಸುಬ್ರಹ್ಮಣ್ಯ ಕರೆಸಿ ಅದನ್ನ ರೀಟೇಕ್ ಮಾಡಿಸೋಣ. ಎರಡನೇ ಸಲ SP ಬಾಲಸುಬ್ರಹ್ಮಣ್ಯಂ ಕರೆದು ಹೇಳಿದ್ರು ಅಣ್ಣವ್ರು, ಇಲ್ಲ ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ, ನನ್ನ ಕಲ್ಪನೆ ಹಂಗೆ ಹಾಡು ಬರ್ತಾ ಇಲ್ಲ ಇದು. ಅವಾಗ SP ಇಲ್ಲ, ನಾನು ಬಂದಿರೋದು ಇನ್ನೊಂದ್ಸಲ ಹಾಡೋದು, ಖಂಡಿತ ಹಾಡ್ತೀನಿ, ಅದು ನೀವು ಹೆಂಗ್ ಕೇಳಿದ್ರಿ ಅದಕ್ಕೆ? ಟೇಪ್ ರೆಕಾರ್ಡ್ ಅಲ್ಲಿ ಕೇಳಿದೆ, ಒಂದ್ಸಲ ಥಿಯೇಟರ್ ಅಲ್ಲಿ ಕೇಳಿ ನಿಮ್ಗೆ. ಸೊ ಸೌಂಡ್ ರೆಕಾರ್ಡಿಂಗ್ ಪ್ರಾಬ್ಲಮ್ ಇರ್ಬೋದು, ಆಗ್ಲೂ ನೀವು ಇನ್ನೊಂದ್ಸಲ ಹಾಡಿ ಅಂದ್ರೆ ಹಾಡ್ತೀನಿ. ಸೊ ಅದನ್ನ ಥಿಯೇಟರ್ ಅಲ್ಲಿ ಹಾಕಿದಾಗ ಕ್ಲಾರಿಟಿ ಇತ್ತು. ಸೊ ರೆಕಾರ್ಡಿಂಗ್ ಅಲ್ಲಿ ಪ್ರಾಬ್ಲಮ್ ಇತ್ತು. ಅವಾಗ ಅಣ್ಣವರು SP ಅವ್ರಿಗೆ ದಯಮಾಡಿ ನನ್ನ ಕ್ಷಮಿಸ್ಬೇಕು, SP ಘಟನೆನ ಹೇಳ್ಬಿಟ್ಟು ಅವರು ಕ್ಷಮಿಸ್ಬೇಕು ಅಂತ ಹೇಳೋದಿದೆಯಲ್ಲ, ಅವರು ಸ್ವಲ್ಪ ದೊಡ್ಡ ಗಾಯಕರು. ಅಲ್ಲ, ಅವರು ನೋಡಿ ಕ್ಷಮಾಗುಣ, ಅಷ್ಟು ವಿನಯತೆ ಇತ್ತು ಅಂತ ಅಲ್ಲಿ. ಇವಾಗ ಆಯ್ತು, ಕ್ಯಾಲೆಂಡರ್ ಬಗ್ಗೆ ಆಸಕ್ತಿ ಆಯ್ತು, ಸಿನಿಮಾದ ಬಗ್ಗೆ ಅಂತ ನೀವು ಪ್ರತಿಯೊಂದು ವಿಚಾರದಲ್ಲಿ ಹೇಳ್ತಾ ಇರ್ತೀರಾ. ಕಮಿಂಗ್ ಬ್ಯಾಕ್ ಟು ಜನ ತುಂಬಾ ಕೇಳ್ತಿದ್ರು ಅಂತಂದ್ರೆ ರಾಜಕೀಯದ ಬಗ್ಗೆ. ಡಾಕ್ಟರ್ ರಾಜ್ಕುಮಾರ್ ಅವರು, ನಾನು ಆಗ್ಲೇ ಹೇಳ್ದಂಗೆ, ಅವರು ಮನಸ್ಸು ಮಾಡದೆ ರಾಜಕೀಯ ಕ್ಷೇತ್ರಕ್ಕೂ ಹೋಗ್ಬೋದಿತ್ತು. ಅವರು ಮುಖ್ಯಮಂತ್ರಿ ಆಗುವಂತಹ ಎಲ್ಲಾ ಅರ್ಹತೆಗಳು ಕೂಡ ಇದ್ರು. ಯಾಕಂದ್ರೆ ಜನ ಅವ್ರು ನಿಂತಿದ್ದಾರೆ ಚುನಾವಣೆಗೆ ಅಂದ್ರೆ ಕಣ್ಣು ಮುಚ್ಚಿ ಓಟ್ ಹಾಕ್ತಿದ್ರೇನೋ. ಆದ್ರೆ ರಾಜಕೀಯ ರಾಜ್ಕುಮಾರ್ ಅಂದ್ರೆ ಎಣ್ಣೆ ಸಿಗೆಕಾಯಿ ರೀತಿ. ರಾಜಕೀಯದಿಂದ ಅವರು ಒಂದು 100 ಮೈಲ್ ದೂರನೇ ಇರ್ತಿದ್ರೇನೋ. ರಾಜಕೀಯಕ್ಕೆ ಆಫರ್ ಬಂದಾಗ ಅವರಿಗೆ ಆಫರ್ಗಳು ತುಂಬಾ ಬಂದಿರುತ್ತೆ ಆಗಿನ ಟೈಮ್ ನಲ್ಲಿ. ಈ ತರ ಆಫರ್ ಬಂದಾಗ ಅವರು ತಮ್ಮನ್ನ ತಾವು ರಾಜಕೀಯದಿಂದ ದೂರ ಇರ್ತಿದ್ರು, ಅಜ್ಞಾತವಾಸರಾಗ್ಬಿಡ್ತಿದ್ರು ಅಂತ ನಾವೆಲ್ಲ ಕೇಳಿದ್ದೆ ನೆನಪು. ಯಾಕೆ ಡಾಕ್ಟರ್ ರಾಜ್ಕುಮಾರ್ ಅವ್ರು ಮನ್ಸು ಮಾಡಿದ್ರೆ ಖಂಡಿತವಾಗ್ಲಿ ಇವಾಗ ಆವಾಗ ನೋಡಿ, ಆಗಿರೋ ಟೈಮ್ ನಲ್ಲಿ ತಮಿಳುನಾಡಲ್ಲಿ MGR ಆಗಿರ್ಬೋದು, ಅಥವಾ ತೆಲುಗಿನಲ್ಲಿ NTR, ಇವರೆಲ್ಲರೂ ಕೂಡ ತಮ್ಮ ಸಿನಿಮಾದ ಜನಪ್ರಿಯತೆಯನ್ನು ಬಳಸ್ಕೊಂಡು ರಾಜಕೀಯದಲ್ಲೂ ಕೂಡ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು. ಮನ್ಸು ಮಾಡಿದ್ರೆ ರಾಜ್ಕುಮಾರ್ ಅವರಿಗೆ ದೊಡ್ಡ ಕೆಲಸವೇ ಅಲ್ಲಾಗಿತ್ತು. ಆದ್ರೆ ತಮ್ಮನ್ನ ತಾವು ರಾಜಕೀಯದಿಂದ ಯಾಕೆ ದೂರ ಇಟ್ಟರು? ರಾಜಕೀಯದ ಬಗ್ಗೆ ಅವರಿಗೆ ಯಾಕೆ ಆಸಕ್ತಿ ಇರಲಿಲ್ಲ? ಇದು ಬಹಳ ಜನ ಪ್ರಶ್ನೆಯನ್ನು ಕೇಳಿದರೆ, ನಾನು ಅಣ್ಣವ್ರನ್ನ ಕೇಳಿದ್ದೀನಿ, ಬಹಳ ಸಲ ಅವರು ಅದಕ್ಕೆ ಬೇರೆ ಬೇರೆ ತರದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಬಹಳ ಜನ ಅನ್ಕೊಂಡಿದ್ದಾರೆ ಅವ್ರಿಗೆ ಒಂದು ಮುಗ್ಧತೆ ಇತ್ತು, ಆ ಸೀಟಲ್ಲಿ ಕುತ್ಕೊಳಕ್ ಆಗ್ತಿರ್ಲಿಲ್ಲ ಅಂತ ಅವರೇ ಅಂದ್ಕೊಂಡಿದ್ರು ಅಂತ ಹೇಳಿ. ಆದ್ರೆ ಅದು ವಾಸ್ತವ ಅಲ್ಲ. ಅಣ್ಣ ಅವರಿಗೆ ನಾನು ಈಗಲೂ ನಂಬ್ತೀನಿ, ಮುಖ್ಯಮಂತ್ರಿಗಳಾದ್ರೆ ದಕ್ಷ ಆಡಳಿತ ಕೊಡಕ್ ಸಾಧ್ಯ ಇತ್ತು. ಆದ್ರೆ ತಮ್ಮ ಮನೆ ಬಾಗಿಲಿಗೆ ಬಂದ ಮುಖ್ಯಮಂತ್ರಿಯ ಸ್ಥಾನವನ್ನ ನಿರಾಕರಿಸುವ ಶಕ್ತಿ ಅವ್ರಿಗಿತ್ತು. ಅದಕ್ಕೊಂದು ಬಹಳ ದೊಡ್ಡ ನೈತಿಕ ಶಕ್ತಿ ಬೇಕು, ಬಹಳ ದೊಡ್ಡ ನೈತಿಕ ಶಕ್ತಿ ಬೇಕು. ಯಾಕೆ ಅಂತಂದ್ರೆ ಎರಡು ಬಹಳ ಮುಖ್ಯವಾದ ನಂಬಿಕೆ ಇತ್ತು ಅವರಿಗೆ. ರಾಮಾಯಣದಲ್ಲಿ ಶ್ರೀರಾಮ ಬಹಳ ಇಷ್ಟವಾದ ಪಾತ್ರ. ರಾಮನನ್ನ ಅವರು ಬೇರೆ ಬೇರೆ ಕಾರಣಕ್ಕೆ ಮಾಡೋರು. ಸೀತಾ ಪರಿತ್ಯಾಗ ಅವರ ಬಹಳ ಮುಖ್ಯವಾದ ನಾಟಕಗಳಲ್ಲಿ ಒಂದು. ಅಧಿಕಾರಕ್ಕಾಗಿ ಹೆಂಡತಿಯನ್ನು ಕಾಡಿಗೆ ಕಳಿಸ್ಬೇಕು ಶ್ರೀರಾಮ. ಅವಾಗ ಅವನು ಅಣ್ಣವ್ರಿಗೆ ಬಹಳ ಪ್ರಿಯ ಡೈಲಾಗ್, ಆ ಡೈಲಾಗ್ ಸಿಕ್ಕತ್ತೆ ಅಂತ ಕೇಳಬೇಕು. ನಾನು ನಿನ್ನ ಅಣ್ಣನಾಗಿ ಹೇಳ್ತಾ ಇಲ್ಲ, ರಾಜನಾಗಿ ಹೇಳ್ತಾ ಇದ್ದೀನಿ ಅಂತ ಭರತನಿಗೆ ಹೇಳ್ತಾನೆ ಸೀತೆಯನ್ನ ಕರ್ಕೊಂಡು ಹೋಗೋದಕ್ಕೆ. ಅಣ್ಣವ್ರು ಹೇಳೋರು, ಅಧಿಕಾರ ಅನ್ನೋದು ಬಹಳ ಕ್ರೂರ, ಅದು ನಮಗೆಲ್ಲರೂ ಬೇಕು. ನಾನು ಚುನಾವಣೆಗೆ ನಿಂತರೆ ನನ್ನ ವಿರುದ್ಧ ಓಟ್ ಹಾಕೋರು ಯಾರು? ಅವರು ನನ್ನ ಅಭಿಮಾನಿಗಳೇ. ನನ್ನ ಪರವಾಗಿ ಓಟ್ ಹಾಕೋರು ಯಾರು? ಅವರು ನನ್ನ ಅಭಿಮಾನಿಗಳೇ. ನನ್ನ ಅಭಿಮಾನಿಗಳಲ್ಲಿ ನಾನು ಭೇದ ತೋರಬಹುದೇ? ಇದು ಒಂದು ಬಹಳ ಮುಖ್ಯವಾದ ಸಂಗತಿ. ಹಾಗೆ ಮಹಾಭಾರತದಲ್ಲಿ ಅವರಿಗೆ ಕರ್ಣ ಬಹಳ ಇಷ್ಟವಾದ ಪಾತ್ರ.
ಕರ್ಣನನ್ನ ಕುಂತಿ ಯುದ್ಧರಂಗದಲ್ಲಿ ಬಂದು ಕೇಳ್ತಾಳೆ, ನೀನ್ ರಾಜ ಆಗು ನೀನು ಅಂತ ಕೇಳ್ತಾಳೆ. ನೀನು ಹಿರಿಯ ಪಾಂಡವ, ನಿನಗೆ ಪಟ್ಟ ಕಟ್ತಾರೆ ಅವರು, ದುರ್ಯೋಧನನ್ನ ಬಿಟ್ಟು ಬಾ ಅಂತ. ಅವನು ಒಪ್ಕೊಂಡಿದ್ರೆ ರಾಜ ಆಗ್ಬಿಡ್ಬೋದಾಗಿತ್ತು. ಆದ್ರೆ ಅವನಿಗೆ ಸ್ನೇಹ ಅದಕ್ಕಿಂತ ದೊಡ್ಡದು, ಅಧಿಕಾರ ಪದವಿಗಿಂತ. ಕುಂತಿ ಮುಂದಿನ ಪ್ರಶ್ನೆ ಮಗನನ್ನ ಕೇಳುವುದು, ಇದೆಲ್ಲ ಅಣ್ಣವ್ರ ಮಾತು, ನನ್ನ ಮಾತು. ಮಗನನ್ನು ಕೇಳುವುದು, ಅರ್ಜುನನಿಗೆ ತೊಟ್ಟ ಬಾಣವನ್ನ ಮತ್ತೆ ತೊಡಬೇಡ ಅಂತ. ಅಂದ್ರೆ ಕುಂತಿ ಕೊಲ್ಲಲು ಬಂದಿದ್ದಾಳೆ, ತಾಯಿ ಕೊಲ್ಲಕ್ಕೆ ಬಂದಿದ್ದಾಳೆ. ಶ್ರೀಧರ್ಮೂರ್ತಿಗಳೇ, ಬೇಕ ಇಂತ ಅಧಿಕಾರ? ತಾಯಿ ಕೊಲ್ಲಕ್ಕೆ ಬರ್ತಾಳೆ ಅಧಿಕಾರಕ್ಕಾಗಿ. ಅವಳು ಒಂದು ದಾಳ, ಕೃಷ್ಣನ ಆಟದಲ್ಲಿ ಒಂದು ದಾಳ ಕುಂತಿ. ಇವಳು ಕರ್ಣನನ್ನು ಕೊಲ್ಲಕ್ಕೆ ಬಂದಿದ್ದಾಳೆ. ತಾಯಿ, ಹೆತ್ತ ತಾಯಿ ಮಗನನ್ನ ಹೆರಲಿಲ್ಲ, ಹೆತ್ತ ಮೇಲೆ ಬೆಳೆಸ್ಲಿಲ್ಲ, ಪಾಲಿಸ್ಲಿಲ್ಲ, ಅವನ ಬೆಳವಣಿಗೆ ನೋಡಿ ಸಂತೋಷ ಪಡ್ಲಿಲ್ಲ. ಈಗ ನಿನ್ ಜೀವ ಕೊಡು ಕೇಳಕ್ ಬಂದಿದ್ದಾಳೆ. ಎಂತ ಅಧಿಕಾರ ಇದು? ಈ ಅಧಿಕಾರ ಬೇಕಾ ನನಗೆ? ನೋಡಿ, ಈ ಮಾತುಗಳ ಹಿಂದೆ ಎಂತ ದೊಡ್ಡ ಅರ್ಥವಂತಿಕೆ ಇದೆ. ಇಷ್ಟು ಅದ್ಭುತವಾಗಿ ಯಾವ ರಾಜಕೀಯ ಚಿಂತಕರು ಮಾತಾಡಲ್ಲ. ನಾನು ಹೇಳ್ತೀನಿ, ಅಣ್ಣವ್ರಿಗೆ ಇದ್ದಿದ್ದ ಶಕ್ತಿ, ಪಾಂಡಿತ್ಯ ಇದು. ಅಣ್ಣವರು ಬಹುಶಃ ರಾಜಕೀಯಕ್ಕೆ ಬರಬೇಕು ಅನ್ನೋ ಮೊದಲ ಒತ್ತಡ ಬಂದಿದ್ದು ಮಂಡ್ಯದ ನಿತ್ಯ ಸಚಿವರು ಅಂತ ಅನಿಸ್ಕೊಂಡಿರುವ ಕೆ.ವಿ. ಶಂಕರಗೌಡರ ಕಾಲದಲ್ಲಿ. ಕೆ.ವಿ. ಶಂಕರಗೌಡರಿಗೆ ಒಂದು ಸಿನಿಮಾದ ನಂಟಿತ್ತು. ಅವರು ಸ್ವತಃ ನಿರ್ಮಾಪಕರು, ನಾಟಕಕಾರರು, ರಂಗಭೂಮಿಯ ನಂಟಿದ್ದವರು. ಕರ್ನಾಟಕದಲ್ಲಿ ಇವತ್ತು ಚಿತ್ರರಂಗಕ್ಕೆ ಸಬ್ಸಿಡಿ ಕೊಡುವ ಯೋಜನೆ ಮತ್ತು ಕನ್ನಡ ಚಿತ್ರರಂಗಗಳಿಗೆ ಪ್ರಶಸ್ತಿ ಕೊಡುವ ಯೋಜನೆಯನ್ನು ಮಾಡಿದವರು ಶಂಕರಗೌಡರು. ಮತ್ತು ಕಂಠೀರವ ಸ್ಟುಡಿಯೋ ಕಟ್ಟೋದ್ರಲ್ಲಿ ಕೂಡ ಅವರ ಬಹಳ ಪ್ರಮುಖ ಪಾತ್ರ ಇದೆ. ಹಾಗಾಗಿ ಶಂಕರಗೌಡರು ಅಣ್ಣವ್ರಿಗೆ ಬಹಳ ಆತ್ಮೀಯರು ಕೂಡ ಚಿತ್ರರಂಗದ ದೃಷ್ಟಿಯಿಂದ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ನಾವು ರಾಜಕೀಯ ಯೋಚನೆ ಮಾಡೋದಾದ್ರೆ ವೀರೇಂದ್ರ ಪಾಟೀಲ್ರು ಒಂದು ಸಂದಿಗ್ಧ ಸ್ಥಿತಿಯಲ್ಲಿದ್ದರು. 67ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗಳಾದಾಗ ಕಾಂಗ್ರೆಸ್ ಇಬ್ಬಾಗ ಆಗುವ ಸಾಧ್ಯತೆಯಲ್ಲಿತ್ತು. ವೀರೇಂದ್ರ ಪಾಟೀಲ್ ಸಂಸ್ಥಾ ಕಾಂಗ್ರೆಸ್ ಅಲ್ಲಿ ಇದ್ರು, ಇಂದಿರಾ ಕಾಂಗ್ರೆಸ್ ರೂಪುಗೊಳ್ತಾ ಇತ್ತು. ವೀರೇಂದ್ರ ಪಾಟೀಲ್ಗೆ ಒಂದು ನೈತಿಕ ಬಲ ಬೇಕಿತ್ತು ಕರ್ನಾಟಕದಲ್ಲಿ. ಮತ್ತು ಬಹುಶಃ ಸಂಸ್ಥಾ ಕಾಂಗ್ರೆಸ್ ಬಹಳ ಗಟ್ಟಿಯಾಗಿದ್ದು ಕರ್ನಾಟಕ ಮತ್ತು ಗುಜರಾತ್ನಲ್ಲಿ. ಹೀಗಾಗಿ ಶಂಕರಗೌಡರ ಮೂಲಕ ವೀರೇಂದ್ರ ಪಾಟೀಲ್ರು ಮೊದಲು ರಾಜ್ಕುಮಾರ್ಗೆ ಹೇಳಿಸ್ತಾರೆ, ನಿಮ್ಮನ್ನ ವಿಧಾನ ಪರಿಷತ್ ಸದಸ್ಯರನ್ನ ನೇಮಕ ಮಾಡ್ತೀವಿ ಅಂತೇಳಿ. ಆಗ ಬಿಜೆಎಂನವರು ಮಾಡಿದ್ರು. ಇದು ವಿಧಾನ ಕಲಾರಂಗದಿಂದ ವಿಧಾನ ಪರಿಷತ್ತಿಗೆ ನೇಮಕ ಮಾಡುವ ಪ್ರಕ್ರಿಯೆ ಇತ್ತು ಅವಾಗ. ಅಣ್ಣವರು ಅವಾಗ್ಲೇ ಇಲ್ಲ ಅಂತಂದ್ರು. ಶಂಕರಗೌಡರು ಹೇಳ್ತಾರೆ, ಅದು ಬಹಳ ಚೆನ್ನಾಗಿದೆ ಸಂಭಾಷಣೆ. ಶಂಕರಗೌಡರು ಹೇಳ್ತಾರೆ, ನೀವು ರಾಜಕೀಯಕ್ಕೆ ಬನ್ನಿ ಅಂತ ಕೇಳ್ತಾ ಇಲ್ಲ, ನಾವು ಕಲಾರಂಗದ ಪ್ರತಿನಿಧಿಯಾಗಿ ನೀವು ರಾಜಕೀಯಕ್ಕೆ ಬನ್ನಿ ಅಂತ ಹೇಳಿ. ಅದಕ್ಕೆ ಅಣ್ಣವರು ಒಂದು ಉದಾಹರಣೆ ಅಂತ ಹೇಳ್ತಾರೆ. ಅವರು ಮನೆ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಇವಾಗ ಮನೆಯ ಮುಂದೆ ಚರಂಡಿ, ನೀರನ್ನ ಕಲ್ಪನೆ ಮಾಡ್ಕೊಂಡು ಚರಂಡಿ, ಅದೊಂದು ಚಪ್ಪಡಿ ಕಲ್ಲು ಹಾಕಿದ್ದಾರೆ. ಕಲ್ ಮೇಲೆ ನಿಂತ್ಕೊಂಡು ಅಣ್ಣವರು ಶಂಕರಗೌಡರು ಮಾತಾಡ್ತಾ ಇರ್ತಾರೆ. ಈ ಕಲ್ಲು ಇದೆಯಲ್ಲ, ಕಲ್ ಮೇಲೆ ನಿಂತ್ಕೊಂಡಿದ್ವಿ, ಶೂ ಹಾಕಿ ನಿಂತ್ಕೊಂಡಿದ್ವಿ. ಅಣ್ಣ ಪಂಪ್ ಶೂ ಹಾಕ್ತಿದ್ ಕಲರ್ ಶೂ ಹಾಕಿ ನಿಂತ್ಕೊಂಡಿದ್ವಿ ನಾವು. ಈ ಕಲ್ಲಿಗೆ ಏನು ಬೆಲೆ ಇಲ್ಲ. ಇದೇ ಕಲ್ಲನ್ನ ಕೆತ್ತಿ ನೀವು ವಿಗ್ರಹ ಮಾಡಿ ದೇವಸ್ಥಾನದಲ್ಲಿ ಇಡಿ, ನೀವು ಗರ್ಭಗುಡಿಲೇ ಚಪ್ಪಲಿ ಬಿಟ್ಟು ಒಳಗೆ ಬರ್ತೀವಿ. ಕಲ್ಲು ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಅದ್ರ ಗುಣ ನಿರ್ಧಾರ ಆಗತ್ತೆ. ನಾನು ಹೋಟ್ಲಿಗೆ ಹೋಗಿ ತಿಂಡಿ ತಿನ್ನಲ್ಲ, ನೀವು ತಿಂಡಿ ತಿನ್ನೋದನ್ನ ಮಾತ್ರ ನೋಡ್ತಾ ಕೂತಿರ್ತೀನಿ ಅಂತ ಹೇಳೋದು ಅಸಾಧ್ಯವಾದ ಸಂಗತಿ. ನಾನು ವಿಧಾನಸಭೆಗೆ ಮಾತ್ರ ಬರ್ತೀನಿ, ನಾನು ಬರೀ ಕಲಾರಂಗವನ್ನ ಮಾತಾಡ್ತೀನಿ ಅನ್ನೋದು ಅಸಾಧ್ಯವಾದ ಸಂಗತಿ. ನೀವು ಒಂದ್ಸಲ ರಾಜಕೀಯಕ್ಕೆ ಬಂದ್ರೆ, ನಾನು ಮಹಾಭಾರತ ಓದಿದ್ದೀನಿ ಶಂಕರಗೌಡ್ರೆ, ಅಧಿಕಾರ ಅನ್ನೋದು ಯಾರನ್ನ ಆಗಲಿ ದಾರಿ ತಪ್ಪಿಸುತ್ತೆ. ನನಗೆ ಹತ್ರ ಕೂಡ ಬರಲ್ಲ, ನನ್ನನ್ನು ಕರಿಬೇಡಿ ನೀವು. ಎಂತ ದೊಡ್ಡ ಎಂತ ಗಟ್ಟಿತನ ಬೇಕು ಈ ಮಾತು ಹೇಳೋದಕ್ಕೆ. ಇದು ಯಾರು ಬಹಳ ಜನ ರಾಜ್ಕುಮಾರ್ ಬಗ್ಗೆ ನನ್ ಕೋಪ ಇದೆ. ರಾಜ್ಕುಮಾರ್ ಬಗ್ಗೆ ಚಿತ್ರಣ ಕೊಡುವಾಗ ಅವ್ರು ಬೇಡ ಅಂತಂದ್ರು, ಪಾರ್ವತಮ್ಮ ಬೇಡ ಅಂದ್ರು, ಇವ್ರು ಬೇಡ ಅಂದ್ರು, ವರದಪ್ಪ, ಇದೆಲ್ಲ ಅಣ್ಣವರಿಗೆ ಸ್ವತಃ ಸ್ಪಷ್ಟತೆ ಇತ್ತು, ನಾನು ರಾಜಕೀಯಕ್ಕೆ ಬರಬಾರ್ದು ಅಂತ. ಶಂಕರೇಗೌಡರು ಅಂತವರು ಬಹುಶಃ ಇವತ್ತಿಗೂ ಮಾದರಿ ರಾಜಕಾರಣಿ ಅನ್ಕೊಂಡಿದ್ರು.